ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಎಷ್ಟು ದಿನ ಏನೂ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದ ನಾಯಕರು ಪವರ್ ಪಾಲಿಟಿಕ್ಸ್ ನಡೀತಿದೆ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 3-4 ಜನರನ್ನು ಕರೆಸಿ ದೆಹಲಿಯಲ್ಲಿ ಮಾತಾಡ್ತೀನಿ ಅಂತ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ. ಕರೆದ್ರೆ ಹೋಗ್ತೀವಿ ಅಂತ ಸಿಎಂ ಡಿಸಿಎಂ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರ ನಡುವೆ ಪೋಸ್ಟರ್ ಕದನ ಶುರುವಾಗಿದೆ. ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡ್ಕೊಂಡು ಯಾವ ಕರೀತಾರೆ ಡೆಲ್ಲಿಗೆ ಹೋದ್ಮೇಲೆ 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ನಾವು ಸೈನ್ ಸಂಗ್ರಹ ಮಾಡ್ತಾ ಇಲ್ಲ, ಏನಿಲ್ಲ. ಈಗ ರಾಜಣ್ಣ ಅವ್ರ ಅಭಿಪ್ರಾಯ ರಾಜಣ್ಣಗೆ ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳ್ತಾರೆ, ವಿ ಟೇಕ್ ಅ ಸ್ಟ್ಯಾಂಡ್ ಬೈ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪು ಅಂತವ್ರು ಅಲ್ಲ. ಡೆಲ್ಲಿ ಕರೆದ್ರೆ ಹೋಗ್ತೀನಿ. ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಚ್ಚಾಟಕ್ಕೆ ಕಡೆಗೂ ಮದ್ದು ಅರೆಯೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ನಿನ್ನೆಯಷ್ಟೇ ರಾಹುಲ್ ಗಾಂಧಿ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿರುವ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಮತ್ತೊಂದು ಸುತ್ತು ಚರ್ಚೆ ನಡೆಸಿದ್ದಾರೆ. ದೆಹಲಿಯ ಎಐಸಿಸಿ ಕಚೇರಿ ಇಂದಿರಾ ಭವನದಲ್ಲಿ ಖರ್ಗೆ ರಾಹುಲ್ ಪ್ರತ್ಯೇಕ ಸಭೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ನಡೆಯುತ್ತಿರುವ ಕುರ್ಚಿ ಕಚ್ಚಾಟಕ್ಕೆ ಪರಿಹಾರ ಕಂಡುಕೊಳ್ಳೋದು ಹೇಗೆ ಎಂಬುದೇ ಈ ಇಬ್ಬರ ನಾಯಕರ ನಡುವಿನ ಚರ್ಚೆಯ ಮುಖ್ಯ ಪಾಯಿಂಟ್. ಇನ್ನು ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಸಮ್ಮುಖದಲ್ಲೂ ಕರ್ನಾಟಕದ ಕುರ್ಚಿ ಕದನಕ್ಕೆ ಪರಿಹಾರ ಸೂತ್ರಗಳ ಚರ್ಚೆ ನಡೆಯುವ ನಿರೀಕ್ಷೆಯಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಶನಿವಾರ ಕರ್ನಾಟಕದ ಪಟ್ಟದ ಕದನಕ್ಕೆ ಫುಲ್ ಸ್ಟಾಪ್ ಬೀಳುವ ಸಾಧ್ಯತೆ ಇದೆ. ನಾಳೆ ವಿದೇಶದಿಂದ ನವದೆಹಲಿಗೆ ಆಗಮಿಸಲಿದ್ದಾರೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ. ನವೆಂಬರ್ 29ರ ಶನಿವಾರದಂದು ಕಾಂಗ್ರೆಸ್ ಸಂಸದೀಯ ಸಭೆ ನಡೆಯಲಿದೆ. ಸಂಸದೀಯ ಸಭೆ ಬಳಿಕ ರಾಜ್ಯದ ವಿಚಾರದ ಚರ್ಚೆಗಾಗಿ ಮತ್ತೊಂದು ಮಹತ್ವದ ಸಭೆ ಕರೆದಿದೆ ಹೈಕಮಾಂಡ್. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಕರ್ನಾಟಕ ರಾಜಕೀಯ ವಿದ್ಯಮಾನದ ಬಗ್ಗೆ ಗಹನ ಚರ್ಚೆ ನಡೆಯಲಿದೆ. ಅದೇ ಸಭೆಯಲ್ಲದೆ ಅಂತಿಮ ನಿರ್ಧಾರವಾಗಲಿದ್ದು ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸ್ಪಷ್ಟತೆ ಸಿಗುವ ಸಾಧ್ಯತೆಗಳಿವೆ. ಯಾವಾಗ ಖುದ್ದು ಎಐಸಿಸಿ ಅಧ್ಯಕ್ಷರು ಇಬ್ಬರನ್ನು ದೆಹಲಿಗೆ ಕರೆಸಿ ಮಾತಾಡ್ತೀನಿ, ಹೈಕಮಾಂಡ್ ಮಟ್ಟದಲ್ಲೂ ಚರ್ಚೆ ನಡೆಸ್ತೇವೆ ಅಂದ್ರು. ಇತ್ತ ಸಿಎಂ ಹಾಗೂ ಡಿಸಿಎಂ ಕೂಡ ದೆಹಲಿಗೆ ಕರೆದ್ರೆ ಹೋಗ್ತೇವೆ ಎನ್ನುವ ಮೂಲಕ ರಾಜ್ಯದ ಕುರ್ಚಿಯ ಬಿಕ್ಕಟ್ಟು ತೀವ್ರ ಸ್ವರೂಪ ಪಡೆದಿರೋದನ್ನ ಖಚಿತಪಡಿಸಿದ್ದಾರೆ. ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ. Myself and CM, we both will discuss and we'll go. If they have called, they will go. ಹಾಗಂತ ಪರಿಸ್ಥಿತಿ ಇಷ್ಟೇ ನಾರ್ಮಲ್ ಆಗಿಲ್ಲ. ಕುರ್ಚಿ ಕಚ್ಚಾಟದಲ್ಲಿ ಮಾತಿನ ಮಲ್ಲ ಯುದ್ಧ ಕೂಡ ಜೋರಾಗಿದೆ. ನೇರವಾಗಿ ಆರೋಪ ಪ್ರತ್ಯಾರೋಪ ನಡೆಯದಿದ್ರು ಪರೋಕ್ಷ ಮಾತುಗಳ ಮೂಲಕ ಚೊಚ್ಚುವ, ಆಗ್ರಹ ಪಡಿಸುವ, ಒತ್ತಾಯಿಸುವ ಕೆಲಸ ನಡೆಯುತ್ತಿದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪು ಅಂತವ್ರು ಅಲ್ಲ. ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಈ ಕರ್ನಾಟಕದ ರಾಜ್ಯಕ್ಕೆ ಕಳೆದ 5 ವರ್ಷದಿಂದ ಏನೇನ್ ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನ ಈಡೇರಿಸಿ ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ನಾನು ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಈಗೇನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್ ಅದು. ಡಿಕೆ ಬ್ರದರ್ಸ್ ಹೇಳ್ತಿರೋ ಕೊಟ್ಟ ಮಾತು ಉಳಿಸಿಕೊಳ್ಳಿ ಅನ್ನೋ ಮಾತು, ಆಡಿದ ಮಾತನ್ನ ಉಳಿಸಿಕೊಳ್ಳೋ ಶಕ್ತಿಯೇ ವಿಶ್ವದ ದೊಡ್ಡ ಶಕ್ತಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಆದರೆ ಮಾತುಗಳನ್ನ ಅಕ್ಷರಗಳ ಮೂಲಕ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲೂ ದೊಡ್ಡ ಪೋಸ್ಟ್ ಹಾಕಿದ್ರು. ಯಾವಾಗ ಡಿಕೆ ಶಿವಕುಮಾರ್ ಅವರು ಹಾಕಿದ ಪೋಸ್ಟ್ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿಯಾಯಿತು. ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರ ಪೋಸ್ಟ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿ ದೊಡ್ಡ ಶಕ್ತಿ. ಯಾರೇ ಆಗಲಿ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕು. ಜಡ್ಜ್ ಆಗಲಿ, ಅಧ್ಯಕ್ಷರಾಗಲಿ, ಯಾರೇ ಆಗಲಿ ನನ್ನನ್ನು ಸೇರಿಸಿ ಕೊಟ್ಟ ಮಾತಿನಂತೆ ಎಲ್ಲರೂ ನಡೆದುಕೊಳ್ಳಬೇಕು ಅಂತ ಡಿಕೆಶಿ ಪೋಸ್ಟ್ ಹಾಕಿದ್ರು. ಇದಕ್ಕೆ ತಿರುಗೇಟು ನೀಡಿರುವ ಸಿಎಂ, ಕೊಟ್ಟ ಮಾತು ಶಕ್ತಿಯಲ್ಲ, ಭರವಸೆ ಈಡೇರಿಸೋದು. ಸರ್ಕಾರದ 5 ಗ್ಯಾರಂಟಿಗಳು ಬರೀ ಪದಗಳಲ್ಲಿ ಅಲ್ಲ, ಜಾರಿಯಲ್ಲಿದೆ. 2013-18ರಲ್ಲಿ 165 ಭರವಸೆಗಳಲ್ಲಿ 157 ಭರವಸೆ ಈಡೇರಿವೆ.
ಈಗ 593 ಭರವಸೆಗಳಲ್ಲಿ 243 ಪ್ಲಸ್ ಭರವಸೆಗಳು ಈಡೇರಿವೆ. ರಾಜ್ಯದ ಜನಾದೇಶ ಒಂದು ಕ್ಷಣಕ್ಕಲ್ಲ, ಅದು 5 ವರ್ಷಗಳ ಪೂರ್ಣ ಜವಾಬ್ದಾರಿ. ಜಗತ್ತಿನಲ್ಲಿ ಜನರನ್ನ ಉತ್ತಮಗೊಳಿಸದಿದ್ರೆ ಒಂದು ಪದವು ಶಕ್ತಿಯಾಗೋದಿಲ್ಲ ಅಂತ ಸಿಎಂ ಡಿಸಿಎಂ ಪೋಸ್ಟ್ ಉಲ್ಲೇಖಿಸದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಸಿಎಂ ಹಾಗೂ ಡಿಸಿಎಂ ಕಚೇರಿ ಮತ್ತು ಮನೆಗಳ ಸುತ್ತಲೂ ಸುತ್ತುತ್ತಿದ್ದಾರೆ ಶಾಸಕರು, ಸಚಿವರು ಹಾಗೂ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಹಿರಿಯ ಹಾಗೂ ಅಹಿಂದ ಸಚಿವರ ಬಲ ಸಿದ್ದುಗೆ ಇದ್ದರೆ ಆಪ್ತರೊಂದಿಗೆ ತಮ್ಮದೇ ಸ್ಟ್ರಾಟಜಿ ಮಾಡ್ತಿದ್ದಾರೆ ಡಿಕೆ ಬ್ರದರ್ಸ್. ಸಿಎಂ ಕುರ್ಚಿಗಾಗಿ ಡಿಕೆ ಮತ್ತು ಸಿದ್ದರಾಮಯ್ಯ ಮಧ್ಯೆ ಜಟಾಪಟಿ ಆಗ್ತಿರೋವಾಗ್ಲೇ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರಂತೆ ಮಾತನಾಡುತ್ತಿದ್ದಾರೆ. 2028ಕ್ಕೆ ನಾನು ಸಿಎಂ ಆಕಾಂಕ್ಷಿ ಅಂತ ಸತೀಶ್ ಹೇಳಿದ್ರೆ, ಹೈಕಮಾಂಡ್ ಸೂಚಿಸಿದ್ರೆ ಕರ್ನಾಟಕದ ಸೇವೆ ಮಾಡಲು ನಾನು ಸಿದ್ಧ ಅಂತಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಅದು ಸರ್ಕಾರ ಪಕ್ಷ ಇದೆ, ಈಗ ನನ್ನ ಮೇಲೆ ಇಲ್ಲ. ಅದು ಚುನಾವಣೆ ಆಗ್ಬೇಕು, ಮುಂದೆ ಚುನಾವಣೆ ಆದ್ಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹೇಳಿದ್ವಲ್ಲ 28 ಅಂತ ಹೇಳಿದ್ವಿ, ಈಗೆಲ್ಲಿದೆ ನಮ್ಮ ಇಲ್ಲವಲ್ಲ. Whatever the High Command decides, I am not going to do a lobby, take MLAs and do this, do that. No, I am not that kind. I don't do that because I always believed, I have kept my faith in our High Command. If given an opportunity, with my past experience, with my exposure overseas, all this put together with my little administrative skills, I'll definitely do well and definitely serve the people of Karnataka and also keep up the ideologies of Congress. ಆದರೆ ಯಾರೇನೇ ಅಂದ್ರು, ಯಾರೆಷ್ಟೇ ಕೂಗಾಡಿದ್ರು, ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಮಾತ್ರ ಈಗಲೂ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಎಂಬ ವಿಶ್ವಾಸದಲ್ಲಿದ್ದಾರೆ. ಎಲ್ಲವನ್ನೂ ಹೈಕಮಾಂಡ್ ನಿರ್ಧರಿಸುತ್ತದೆ ಎನ್ನುತ್ತಲೇ ಉತ್ತಮ ಆಡಳಿತ ನಡೆಸುತ್ತಿದ್ದಾರೆ. ಹೀಗಾಗಿ ಈಗ ಬದಲಾವಣೆ ಮಾಡಲಾರರು ಎಂಬ ಸಮಜಾಯಿಷಿ ಕೊಟ್ಟಿದ್ದಾರೆ. ಹೈಕಮಾಂಡ್ ಅವರು ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ಎಲ್ಲರೂ ಕೂಡ ಬರ್ತಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ವೈಯಕ್ತಿಕವಾಗಿ ಅನ್ಸೋದು ಖಂಡಿತ ಸಿದ್ದರಾಮಯ್ಯ 5 ವರ್ಷ ನಡೆಸ್ತಾರೆ. ಸಿಎಂ ಸಿದ್ದರಾಮಯ್ಯನವರ ಪರ ಬಹುತೇಕ ಸಚಿವರು, ನಾಯಕರು ನಿಂತಿದ್ದಾರೆ. ಸಚಿವ ಸಂಪುಟ ಸಭೆಗೂ ಮುನ್ನ ಹಾಗೂ ನಂತರ ಪ್ರತ್ಯೇಕವಾಗಿ ಭೇಟಿ ಮಾಡಿ ತಮ್ಮ ಬೆಂಬಲ ಸೂಚಿಸಿದ್ದಾರೆ. ಯಾವುದೂ ಇಲ್ಲ ಕಾಂಗ್ರೆಸ್ ಅಲ್ಲಿ. ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಎಲ್ಲರೂ ನಾವೆಲ್ಲ ಜೊತೆಲಿ ಕೂತ್ಬಿಟ್ಟು ಡಿಸ್ಕಸ್ ಮಾಡಿಬಿಟ್ಟು ಎಲ್ಲ ಇದು ಮಾಡಿದ್ವಿ. ನಾವು ಸೈನ್ ಸಂಗ್ರಹ ಮಾಡ್ತಾ ಇಲ್ಲ, ಏನಿಲ್ಲ. ಎಲ್ಲ ಗೊಂದಲ ಕಚ್ಚಾಟಕ್ಕೆ ಈ ವಾರಾಂತ್ಯದಲ್ಲೇ ತೆರೆ ಬೀಳುವ ನಿರೀಕ್ಷೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಏನೇ ನಿರ್ಧಾರ ಕೈಗೊಂಡರೂ ಚಳಿಗಾಲದ ಅಧಿವೇಶನದಲ್ಲಿ ಸರಕಾರವನ್ನು ಲೇಬಡಿ ಮಾಡಲು ಪ್ರತಿಪಕ್ಷಕ್ಕೆ ಕುರ್ಚಿ ಕಚ್ಚಾಟ ಒಳ್ಳೆಯ ಅಸ್ತ್ರವಾಗಲಿದೆ. ಆದರೆ ಅದನ್ನು ಹೇಗೆ ಪ್ರಯೋಗಿಸುತ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಕುರ್ಚಿ ಕದನ ಕೇವಲ ನಾಯಕರ ನಡುವಿನ ಕದನಕ್ಕೆ ಸೀಮಿತ ಆಗಿಲ್ಲ. ಇದಕ್ಕೀಗ ಮಠಾಧೀಶರುಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಶಿವಕುಮಾರ್ ಅವರ ಪರವಾಗಿ ಒಂದು ಕಡೆಯಿಂದ ಸ್ವಾಮೀಜಿಯವರು ಆಗ್ರಹಿಸ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ಪರವಾಗಿ ಮತ್ತೊಂದು ಕಡೆಯಿಂದ ಸ್ವಾಮೀಜಿಗಳು ಏನು ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು, ಶಾಸಕರ ನಿರ್ಧಾರ ಕೈಗೊಳ್ತಾರೆ, ಈ ರೀತಿಯಂಥ ಅಭಿಪ್ರಾಯಗಳು ಸ್ವಾಮೀಜಿಗಳಿಂದ ಬರ್ತಾ ಇದೆ. ಇದರ ನಡುವೆ ಸಮುದಾಯಗಳವರು ಕೂಡ ಅದೇ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿ ಒಕ್ಕಲಿಗರ ಸಂಘದವರು ಹೇಳ್ತಾ ಇದ್ದಾರೆ. ಅವರ ದುಡಿಮೆಗೆ ಕೂಲಿ ಸಿಗಬೇಕು ಅನ್ನೋಂಥದ್ದು ಅವರ ಆಗ್ರಹ. ಆದರೆ ಅಹಿಂದ ವರ್ಗದವರ ಸಂಪೂರ್ಣ ಬೆಂಬಲ ಈಗ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ. ಹೀಗಾಗಿ ಸವಾಲು ಪ್ರತಿ ಸವಾಲುಗಳು ಬಹಳ ಜೋರಾಗಿ ಸಾಗ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುತ್ತಾ ಆಗಲ್ವಾ ಅನ್ನೋದು ದೊಡ್ಡ ಚರ್ಚೆ ಆಗ್ತಿದೆ. ನವೆಂಬರ್ 29ಕ್ಕೆ ದೆಹಲಿಯಲ್ಲೂ ಸಂಧಾನ ಸಭೆಯನ್ನ ಖರ್ಗೆ ಅವರೇ ಆಯೋಜಿಸಿದ್ದು ಎಲ್ಲರ ಸಮ್ಮುಖದಲ್ಲಿ ತೀರ್ಮಾನ ಹೊರಬರಲಿದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ನಡೀತಾ ಇರುವ ಕುರ್ಚಿ ಕದನಕ್ಕೆ ಸ್ವಾಮೀಜಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕಂತ ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಸ್ವಾಮೀಜಿ ಆಗ್ರಹಿಸುತ್ತಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರೇ ಮುಂದುವರಿಯಬೇಕು ಅಂತ ಕಾಗಿನೆಲೆ ಮಠದ ನಿರಂಜನಾನಂದಪುರಿ ಶ್ರೀಗಳು ಒತ್ತಾಯ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡಬೇಕು ಅಂತ ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ನಮ್ಮ
ನಮ್ಮವರೊಬ್ಬರು ಮುಖ್ಯಮಂತ್ರಿಗಳು ಆಗ್ತಾರೆ ಅಂತ ನಾವೆಲ್ಲರೂ ಕೂಡ ಒಟ್ಟು ನಿಂತು ಆಯ್ಕೆ ಮಾಡಿದ್ವಿ. ಆದರೆ ಆವಾಗ ಆಗಲಿಲ್ಲ. ಅವರು ಹೇಳಿದ ಪ್ರಕಾರ ಸುಮಾರು 2.5 ವರ್ಷಗಳ ನಂತರದಲ್ಲಿ ಅವಕಾಶ ಸಿಗುತ್ತೆ ಎಂಬ ಆಶಾಭಾವನೆಯನ್ನ ನಾವೆಲ್ಲರೂ ಕೂಡ ಇಟ್ಟುಕೊಂಡಿದ್ವಿ. ಅದು ಹಾಗೆ ಆಗದರೆ ಹೋಗುತ್ತೆ ನಮ್ಮೆಲ್ಲರೂ ಕೂಡ ಬೇಸರ ಆಗುತ್ತೆ ಅಂತ ಸಾವಿರಾರು ಜನ ಭಕ್ತರುಗಳು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಸರ್ವವಿದಿತ. ನೀವೆಲ್ಲರೂ ಕೂಡ ನೋಡಿದ್ರೆ ಇಷ್ಟೊತ್ತು ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು, ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ. ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಯಾವುದೇ ಒಂದು ಸ್ವಾಮಿಗಳು ಮಾಡಲ್ಲ. ಡಿ.ಕೆ. ಶಿವಕುಮಾರ ಮೊದಲ ಸರ್ಕಾರ ಕೊಟ್ಟಿದ್ದ. ಸರ್ಕಾರ ಕೊಟ್ಟಾಗ ಸಿದ್ದರಾಮಯ್ಯ 2.5 ವರ್ಷ ಮುಖ್ಯಮಂತ್ರಿ ಆಗಿಲ್ಲ. ನನ್ನ ಹಂಗಪ್ಪ ಅವು ಅಂತ ತಿಳ್ಕೊಂಡ, ಅವೊಬ್ಬ ಸ್ಥಾನಕ್ಕೆ ಒಂದು ಒಳ್ಳೆ ಸ್ಥಾನಕ್ಕೆ ಬರಲಿ ಅಂತ ತಿಳ್ಕೊಂಡ. ಖುಷಿಯಿಂದ ಮನಸ್ಸಲ್ಲೇ ಕುರ್ಚಿ ಬಿಟ್ಟು ಕೊಟ್ಟ ಅಂತಾರೆ. ಜನರಲ್ಲೂ ಕೂಡ ಒಂದು ಒಳ್ಳೆಯ ಮನೋಭಾವ ಅವನನ್ನು ಬರ್ತೈತಿ. ಇಲ್ಲಂತಂದ್ರೆ ಒಂದೇಳೆ ಸರ್ಕಾರ ಬಿದ್ದು ಹೋಗೋದು. ಖಾದಿ ಕುರ್ಚಿಯಾಟಕ್ಕೆ ಒಂದು ಕಡೆ ಖಾವಿದಾರಿಗಳು ಎಂಟ್ರಿ ಕೊಡ್ತಿದ್ದಾರೆ, ಇನ್ನೊಂದು ಕಡೆ ಅಹಿಂದ ಒಕ್ಕೂಟ ಮತ್ತು ಒಕ್ಕಲಿಗ ಸಮುದಾಯವು ಅಖಾಡಕ್ಕಿಳಿದಿದೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಅಹಿಂದ ಸಮುದಾಯ ಬೀದಿಗಿಳಿಯುತ್ತೆ, ಕಾಂಗ್ರೆಸ್ಗೆ ಇನ್ಯಾವತ್ತೂ ಓಟ್ ಹಾಕಲ್ಲ ಅಂತ ಅಹಿಂದ ವರ್ಗದ ಪ್ರಮುಖರಾದ ರಾಮಚಂದ್ರಪ್ಪ ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ದುಡಿಮೆಗೆ ಕೂಲಿ ಕೊಡಬೇಕು, ಒಕ್ಕಲಿಗ ನಾಯಕನಿಗೆ ನ್ಯಾಯ ಸಿಗಬೇಕು, ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡಬೇಕು ಅಂತ ಒಕ್ಕಲಿಗ ಸಮುದಾಯದವರು ಆಗ್ರಹಿಸುತ್ತಿದ್ದಾರೆ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಡದಿದ್ರೆ ಒಕ್ಕಲಿಗ ಸಮುದಾಯವೇ ಕಾಂಗ್ರೆಸ್ಗೆ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ಏನು ರಾಜ್ಯ ಒಕ್ಕಲಿಗ ಸಂಘ ಏನಿದೆ, ಇವತ್ತು ನಾವು ಹೇಳಬೇಕಾಗಿದೆ. ಇವತ್ತು ಅವರು ಪಟ್ಟಂಥ ಕಷ್ಟಕ್ಕೆ, ಅವ್ರು ಪಟ್ಟಂಥ ಕೆಲಸ ಮಾಡಿದಂಥ ಕೆಲಸಕ್ಕೆ ಕೂಲಿ ಕೊಡಿ, ಅವ್ರಿಗೆ ಕೂಲಿ ಕೊಡಿ ಸಾಕು ಅಂಥ ಒಂದು ಪಕ್ಷದ ಕಟ್ಟಾಳು ಶಿಸ್ತಿನ ಸಿಪಾಯಿ ಇವತ್ತು ಡಿ.ಕೆ. ಶಿವಕುಮಾರ್ ಇದ್ದಾರೆ. ಅವರಿಗೆ ಅನ್ಯಾಯ ಆಗಬಾರ್ದು, ಯಾವುದೇ ರೀತಿ ಮೋಸ ಆಗಬಾರ್ದು. ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಆಗಬೇಕು ಅಂತಕ್ಕಂಥದ್ದು ಸ್ವಾಮೀಜಿಗಳ ನೇತೃತ್ವದಲ್ಲಿ, ನಮ್ಮ ಆದಿಚುಂಚನಗಿರಿ ಸ್ವಾಮೀಜಿಗಳಿರ್ಬೋದು, ಸ್ಫಟಿಕಾಪುರಿ ನಂಜಾವಧೂತ ಸ್ವಾಮೀಜಿ ಇರ್ಬೋದು, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ನಿಷ್ಠಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಅವ್ರಿಗೇನಾದರೂ ಅನ್ಯಾಯ ಆದರೆ ನಾವು ಹೋರಾಟ ಮಾಡೋಕ್ಕೆ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ ಪಕ್ಷ ಅವ್ರನ್ನ ಉಪಮುಖ್ಯಮಂತ್ರಿಗಳನ್ನು ಮಾಡಿ ಅದು ಕೇಳಿರುವಂಥ ಒಳ್ಳೆ ಖಾತೆಗಳನ್ನು ಕೊಟ್ಟು ಅವರ ಒಂದು ಕೂಲಿಯನ್ನು ಕೊಟ್ಟವ್ರೆ. ಮತ್ತೆ ಯಾವ ಕೂಲಿ ಬಾಕಿ ಇಲ್ಲ. ಆದರೆ ಬಾಕಿ ಇರುವಂಥದ್ದು 2013ರಲ್ಲಿ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ದಾಗ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರಾದ್ರಲ್ಲ, ಅವ್ರ ಕೂಲಿನ ಯಾರು ಕೊಡ್ತಾರ ಇವರು? ಮೊದಲು ಅವ್ರ ಕೂಲಿನ ಕೊಡ್ಲಿ, ಆಮೇಲೆ ಇವರು ಕೇಳಲಿ. ಅಹಿಂದ ವರ್ಗದವರನ್ನ ಸಿದ್ದರಾಮಯ್ಯನವರು ಸುಮ್ಮನಿರಿಸೋಕೆ ಹೋಗಿಲ್ಲ. ಒಕ್ಕಲಿಗ ಸಮುದಾಯದವರ ಎಚ್ಚರಿಕೆ ಮಾತಿಗೂ ಡಿ.ಕೆ. ಶಿವಕುಮಾರ್ ಸುಮ್ಮನಾಗಿ ಅಂತ ಹೇಳ್ತಿಲ್ಲ. ಇದ್ರ ಮಧ್ಯೆ ಕರ್ನಾಟಕದ ಪ್ರಭಾವಿ ಮಠಗಳ ಸ್ವಾಮೀಜಿಗಳು ಪವರ್ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿರೋದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನೂ ಇಕ್ಕಟ್ಟಿಗೆ ತಳ್ಳಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.